ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಇವತ್ತು ರೆಸಲ್ಟ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಈ ರೆಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಈ ರೆಸಲ್ಟ್ ನೇಮ್ ಬಂದು ಹ್ಯೋಯ್ ಅಂತ. ಏನು ಈ ಥರ ಹೇಳ್ತಿದ್ದೀರಾ ಅಂತ ಅನ್ಕೋತಿದ್ದೀರಾ? ಈ ರೆಸಲ್ಟ್ ನೇಮ್ ಬಂದೇ ಆಗಿದೆ, ಹೋಗಿ ಅಂತ ರೆಸಲ್ಟ್ ನೇಮ್. ರೆಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಫೋಟೋ ತೆಕ್ಕೊಳ್ಳೋದಕ್ಕೆ ಜೊತೆಗೆ ವಿಡಿಯೋ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಇಲ್ಲಿ ಫುಡ್ಡು ಕೂಡ ತುಂಬಾ ಕಾಸ್ಟ್ಲಿ ಇರುತ್ತೆ. ಇಲ್ಲಿ ಪ್ರತಿ ಒಂದು ಡ್ರಿಂಕು ಮತ್ತು ನಾನ್ ವೆಜ್ಜು ಮತ್ತು ವೆಜ್ಜು ಎಲ್ಲವೂ ಕೂಡ ಸಿಗುತ್ತೆ. ಈ ರೆಸಲ್ಟ್ಗೆ ಹೋಗ್ಬೇಕಾದ್ರೆ ಅಮೌಂಟ್ ಏನು ಕಟ್ಟಾಗಿಲ್ಲ, ಹೋಗ್ಬೋದು ಹಾಗೆ. ಅವರು ಒಂದು ಕೂಪನ್ ರೀತಿ ಕೊಡ್ತಾರೆ, ನಾವು ಆ ಟೇಬಲ್ಗೆ ಹೋಗಿ ಊಟಕ್ಕೆ ಕೂರಬೇಕು. ಊಟಕ್ಕೆ ಕೂತ್ರೆ ಅವರೇ ಸರ್ವ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಸರ್ವಿಸ್ ಬಿಲ್ ಕೂಡ ಇರುತ್ತೆ, ಸ್ವಲ್ಪ ಕಾಸ್ಟ್ಲಿನೇ ಫುಡ್ ಇರುತ್ತೆ. ನಾವು ಕಾರ್ತಿಕ ಸೋಮವಾರ ಅಲ್ವಾ, ನಾನು ಮಾತ್ರ ನಾನ್ ವೆಜ್ ತಿನ್ನಲಿಲ್ಲ. ಇಲ್ಲಿ ವೆಜ್ಜು ಸಿಗುತ್ತೆ ಮತ್ತು ನಾನ್ ವೆಜ್ ಕೂಡ ಸಿಗುತ್ತೆ. ನಾನು ನಾನ್ ವೆಜ್ ತೊಗೊಂಡೆ. ಜೊತೆಗೆ ಬಂದಿರೋಂಥ ಫ್ರೆಂಡ್ಸು ಎಲ್ಲರೂ ಕೂಡ, ನಾವು ಒಂದು 7-8 ಜನ ಹೋಗಿದ್ವಿ. ಎಲ್ಲರೂ ಕೂಡ ವೆಜ್ಜು ನಾನ್ ವೆಜ್ ಎರಡೂ ಕೂಡ ತೊಗೊಂಡ್ರು. ಅಂದರೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು, ತಿನ್ನಿಲ್ಲ ಅನ್ನೋರು ವೆಜ್ಜು, ಈ ಥರ ತೊಗೊಂಡ್ರು. ಇಲ್ಲಿ ಫುಡ್ ಅಷ್ಟು ಟೇಸ್ಟಿಯಾಗಿ ಇರಲಿಲ್ಲ. ನನಗೆ ಆ ಥರ ಅನ್ನಿಸ್ತು, ಖಂಡಿತ ಟೇಸ್ಟಿಯಾಗಿ ಇರಲಿಲ್ಲ. ಬಟ್ ಅಮೌಂಟ್ ಅಂತೂ ತುಂಬಾ ಕಾಸ್ಟ್ಲಿ ಇದೆ, ಆದರೆ ಸಖತ್ತಾಗಿದೆ. ಇಲ್ಲಿ ನೋಡೋದಕ್ಕಂತೂ ಸಖತ್ತಾಗಿದೆ. ಈ ರೆಸಲ್ಟ್ ಹೇಗಿದೆ ಅಂತ ಹೇಳಿದ್ರೆ, ಹೋದರೆ ಒಳ್ಳೆ ಫಾರಿನ್ಗೆ ಹೋಗೋ ಥರ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಕೂಡ ತಿನ್ನೋದಕ್ಕಿಂತ ಇಂಪಾರ್ಟೆಂಟು ಫೋಟೋ ತೆಕ್ಕೊಳ್ಳೋಕ್ಕೆ, ಫೋಟೋ ಶೂಟ್ಗೋಸ್ಕರನೇ ಬರ್ತಾರೆ. ಮತ್ತು ಇಲ್ಲಿ ನೈಟು 9 ಗಂಟೆ, 8-8:30 9 ಗಂಟೆಗೆ ಇಲ್ಲಿ ನೈಟು ಇಲ್ಲಿ ಒಳ್ಳೊಳ್ಳೆ ಶೋ ಕೂಡ ನಡೆಸ್ತಾರಂತೆ. ನಮಗೆ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು ಇದು. ಇಲ್ಲಿ ಗೇಮ್ಸ್ ಕೂಡ ಇದೆ, ಅಂದರೆ ನೈಟಲ್ಲಿ ಅವರು ಡ್ಯಾನ್ಸು ಎಲ್ಲ ಇರುತ್ತೆ. ಲೈವ್ ಡ್ಯಾನ್ಸ್ ಕೂಡ ನಾವು ನೋಡ್ಬೋದು. ಅಂದರೆ 8 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತಂತೆ. ನಾವು 8 ಗಂಟೆವರೆಗೂ ಇರಲಿಲ್ಲ, ನಾವು ಹೋಗಿದ್ದೆ ಒಂದು 4 ಗಂಟೆಗೆ. ನಾವು ಬೇಗನೆ ಬಂದುಬಿಟ್ವಿ, ಯಾಕೆಂದರೆ ನಮಗೆ ಟೈಮ್ ಕೂಡ ಇರಲಿಲ್ಲ, ಮತ್ತು ತುಂಬ ಮಳೆ ಬೇರೆ ಬರ್ತಿತ್ತು. ನಾವೇನು ಬೈಕಲ್ಲೆಲ್ಲ ಹೋಗಿಲ್ಲ, ಮಳೆ ಬರ್ತಿತ್ತಲ್ಲ, ನಾವು ಕಾರಲ್ಲೇ ಹೋಗಿದ್ದು. ನಾವು ಕಾರಲ್ಲೇ ರಿಟರ್ನ್ ಬಂದ್ವಿ. ಇಲ್ಲಿ ಡ್ರಿಂಕ್ಸ್ ಕೂಡ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಡ್ರಿಂಕ್ಸ್ ಕಾಸ್ಟ್ಲಿ ಇದೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ಸು ಬಿಯರನ್ನು ತೊಗೊಂಡ್ರು, ಹಾಗಾಗಿ ಡ್ರಿಂಕ್ಸು ಕೂಡ ಕಾಸ್ಟ್ಲಿ ಇದೆ ಅಂತ ಹೇಳ್ತಿದ್ದೀನಿ. ಬಟ್ ಊಟನೂ ಅಷ್ಟಾಗಿ ಟೇಸ್ಟಾಗಿಲ್ಲ. ರೆಸಲ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು 4 ಫ್ಲೋರಷ್ಟಿದೆ. ಯಾವ ಫ್ಲೋರ್ಗೆ ನಮಗೆ ಕೊಟ್ಟಿರ್ತಾರೆ, ನಾವು ಅಲ್ಲೇ ಹೋಗಿ ಕೂರಬೇಕು. ಜಾಸ್ತಿ ಕೂಡ ನಾವು ಹೋದಾಗ ಜನ ಇರಲಿಲ್ಲ, ನಾವು ಬರೋ ಟೈಮ್ಗೆ ತುಂಬ ಜನ ಬರ್ತಿದ್ರು. ಇದು ರೆಸಲ್ಟ್ ಇರೋದು ಬೆಂಗಳೂರಲ್ಲಿ. ನಾನು ಲಾಸ್ಟ್ ಲೊಕೇಶನ್ ಎಲ್ಲಿ ಅಂತ ನಾನು ಅಲ್ಲಿ ಹಾಕ್ತೀನಿ ಲಾಸ್ಟಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಅಲ್ಲಿ ಅಕ್ಕಪಕ್ಕ ಇದ್ದೀರಾ, ಒಂದು ಸಲ ಹೋಗಿ ಬನ್ನಿ. ಏಕೆಂದರೆ ಅಮೌಂಟ್ ಏನೂ ಕೊಡೋಗಿಲ್ಲ. ಜೊತೆಗೆ ನೀವು ಒಳಗಡೆ ಹೋದರೆ ಊಟ ಮಾಡಲೇಬೇಕು ಅಂತಲೂ ಏನಿಲ್ಲ. ನಿಮ್ಗಿಷ್ಟ ಆದರೆ ಊಟ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ 8 ಗಂಟೆ ಹಿಂಗೆಲ್ಲ ಹೋದರೆ ಡ್ಯಾನ್ಸ್ ಎಲ್ಲ ನೋಡಿಕೊಂಡು, ವಿಡಿಯೋ ಮಾಡಿಕೊಂಡು, ಇಲ್ಲ ಫೋಟೋ ತೆಕ್ಕೊಂಡು ಬರ್ಬೋದು. ಸಖತ್ತಾಗಿದೆ, ತುಂಬಾ ಚೆನ್ನಾಗಿ ರೆಸಲ್ಟ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಇಷ್ಟು ದೊಡ್ಡ ರೆಸಲ್ಟ್ ಜೊತೆಗೆ ಎಂಜಾಯ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ಆದರೆ ಏನು ಬೇಜಾರಾಯಿತು ಅಂತ ಹೇಳಿದ್ರೆ, ನಾನು ನಾನ್ ವೆಜ್ಜು ತಿನ್ನಲ್ಲ. ನಾನ್ ವೆಜ್ ತಿನ್ನೋಗಿದ್ದಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ನಾನು ನಾರ್ಮಲಾಗೆ ವೆಜ್ ಊಟ ಮಾಡಿದೆ, ಹಾಗಾಗಿ ಅಷ್ಟೊಂದು ನನಗೆ ಊಟನೂ ಹಿಡಿಸಿಲ್ಲ. ಅವರು ಫ್ರೆಂಡ್ಸ್ ಎಲ್ಲ ನಾನ್ ವೆಜ್ಜು ತಿನ್ನರಲ್ಲ, ಅವರು ಕೂಡ ಹಾಗೆ ಹೇಳ್ತಿದ್ರು, ಊಟ ಅಷ್ಟೊಂದು ಟೇಸ್ಟಾಗಿಲ್ಲ, ಬಟ್ ಕಾಸ್ಟ್ಲಿನೂ ಕೂಡ ಇದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಇಲ್ಲ, ಸ್ವಲ್ಪ ಕಾಸ್ಟ್ಲಿನೂ ಕೂಡ ಇದೆ. ನಾನು ಪ್ರತಿಯೊಂದು ಫ್ಲೋರನ್ನು ಹೋಗಿಲ್ಲ. ನಮಗೆ ಊಟಕ್ಕೆ ಯಾವ ಫ್ಲೋರ್ ಕೊಟ್ಟಿದ್ರು, ನಾನು ಅಲ್ಲಿ ಮಾತ್ರ ಹೋಗಿ ವಿಡಿಯೋನ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಒಂಥರ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ. ಯಾವಾಗಲೂ ಅಷ್ಟೇ, ನಾವು ಅಂದ್ಕೊಳ್ಳೋದೇ ಒಂದು ರೀತಿ, ಅಲ್ಲಾಗೋದೇ ಒಂದು ರೀತಿ. ನಾವು ಏನಕ್ಕೋ ಅಂತ ಹೋಗಿದ್ವಿ, ಬಟ್ ನಾನು ಹೋಗಿದ್ದ ಕೆಲಸ ಅಂತೂ ಏನನ್ನೂ ಆಗಲಿಲ್ಲ. ಹೋಗಿದ್ದೇ ಒಂದು ಕೆಲಸ, ಅಲ್ಲಿ ಆಗಿದ್ದೇ ಒಂದು ಕೆಲಸ.
ನನಗೆ ನಾವು ಇಲ್ಲಿ ಜಾಸ್ತಿ ಟೈಮ್ ಇರೋದಕ್ಕಾಗಿಲ್ಲ. ಏಕೆಂದರೆ ನಾಳೆ ಒಂದು ಪೂಜೆ ಇದೆ. ಅಂದರೆ ಅಮಾವಾಸ್ಯೆ ದಿನ ಪೂಜೆ ಇಟ್ಕೊಂಡಿದ್ದೀವಿ. ನಾವು ಪೂಜೆಗೋಸ್ಕರನೇ ಹೋಗಿದ್ದು. ಆದರೆ ಈ ರೆಸಾರ್ಟು ಆನ್‌ಲೈನಲ್ಲಿ ಚೆಕ್ ಮಾಡಿದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದಕ್ಕೆ ಊಟ ಮಾಡ್ಕೊಂಡು ಬರೋಣ ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದ್ರು ಅಂತ ಈ ರೆಸಾರ್ಟ್‌ಗೆ ಬಂದ್ವಿ. ಈ ರೆಸಾರ್ಟಲ್ಲಿ ಎಲ್ಲ ಥರ ಡ್ರಿಂಕ್ಸು ಸಿಗುತ್ತೆ. ಯಾವ ಡ್ರಿಂಕ್ಸ್ ಬೇಕಾದರೂ ಸಿಗುತ್ತೆ. ಮತ್ತೆ ಎನಿ ಒನ್ ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಪಿಜ್ಜಾ, ಬರ್ಗರ್, ವೆಜ್ಜು, ನಾನ್ ವೆಜ್ಜು ನಿಮ್ಗೆ ಏನು ಬೇಕು ಎಲ್ಲವೂ ಸಿಗುತ್ತೆ. ಏನಿಲ್ಲ ಅಂತ ಏನಿಲ್ಲ, ಪ್ರತಿಯೊಂದು ಸಿಗುತ್ತೆ. ಆದರೆ ಹೋಗೋರು ಏನು ಮಾಡಿ ಅಂತ ಹೇಳಿದ್ರೆ ಒಂದು 6 ಗಂಟೆ ಮೇಲೆ ಹೋಗಿ. ತುಂಬಾನೇ ಚೆನ್ನಾಗಿರುತ್ತೆ. ಲೈವ್ ಡ್ಯಾನ್ಸ್ ಕೂಡ ಎಲ್ಲ ಇರುತ್ತಲ್ಲ, ನೋಡ್ಬೋದು. ಈ ಹಳ್ಳಿ ಕಡೆ ಎಲ್ಲ ಸರ್ಕಸ್ ಮಾಡ್ತಾರಲ್ಲ, ಆ ಥರ ಎಲ್ಲ ಇಲ್ಲಿ ಲೈವ್ ಡ್ಯಾನ್ಸ್ ಕೂಡ ಇರುತ್ತೆ. ನಾವು ಅದನ್ನ ತುಂಬಾನೇ ಮಿಸ್ ಮಾಡ್ಕೊಂಡ್ವಿ. ಈಗ ಅನ್ಕೋತಿದೀವಿ ನಾವು ತುಂಬಾನೇ ಮಿಸ್ ಮಾಡ್ಕೊಂಡ್ವಿ ಅಂತ. ನಮಗೆ ಅವಾಗ ಹೋದಾಗ ಗೊತ್ತಿರಲಿಲ್ಲ. ನಮಗೆ ಬಂದ್ಮೇಲೆ ಗೊತ್ತಾಗಿದ್ದು. ಸೊ ಸಖತ್ತಾಗಿದೆ. ಅದರಲ್ಲೂ ನೈಟಲ್ಲಿ ಹೋದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಹೋದ್ರೂ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಹೋದ್ರೆ ಊಟ ಮಾಡ್ಕೊಂಡು ಬರ್ಬೋದು, ಏನು ತೊಂದರೆ ಇಲ್ಲ. ನೈಟ್‌ಗೆ ಹೋದ್ರೆ ಲೈಟ್ ಎಲ್ಲ ಹಾಕಿರ್ತಾರಲ್ವಾ, ತುಂಬ ಚೆನ್ನಾಗಿರುತ್ತೆ. ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಡ್ರಿಂಕ್ಸು ಅಷ್ಟೇ ಕಾಸ್ಟ್ಲಿನೇ ಇದೆ. ಬಟ್ ಒಂದು ರೇಂಜ್‌ಗೆ ಎಟ್ಕೋ ರೀತಿ ಇದೆ. ನಮಗೆ ತಿನ್ನಬೇಕು ಅನ್ಸೋದನ್ನ ಕಾಸ್ಟ್ಲಿ ಇರಲಿ, ಕಡಿಮೆ ಇರಲಿ ತಿನ್ಬೇಕಲ್ವಾ. ಲೈಫಲ್ಲಿ ಇವತ್ತಿದ್ದವರು ನಾಳೆ ಇರಲ್ಲ. ಯಾರಿರ್ತೀವೋ ಯಾರಿರಲ್ವೋ. ನೀವು ಕೂಡ ಏನಾದರೂ ಈ ಲೊಕೇಶನ್‌ಗೆ ಹೋದ್ರೆ ನಮ್ಮ ಥರ ಖಂಡಿತ ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ನೈಟಲ್ಲೆಲ್ಲ ಶೋ ಇರುತ್ತೆ, ನೋಡ್ಕೊಂಡು ಬರ್ಬೋದು. ಏನು ಅಮೌಂಟ್ ಏನಿಲ್ಲ. ನಾವು ಅಮೌಂಟ್ ಕೊಟ್ಟು ಶೋ ನೋಡಬೇಕು ಅನ್ನೋದಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೋಗೋದು ಹೋಗೇ ಹೋಗ್ತೀವಲ್ವಾ ರೆಸಾರ್ಟ್‌ಗೆ. ಸೊ ನೀವು ಕಾಫಿನಾದರೂ ಕುಡೀರಿ, ಟೀನಾದರೂ ಕುಡೀರಿ, ಇಲ್ಲ ಏನಾದರೂ ತಿನ್ನಿ, ತಿನ್ನಿಲ್ಲ ಅನ್ನಿ. ಸುಮ್ಮನೆ ನೋಡ್ಕೊಂಡು ರಿಟರ್ನ್ ಬನ್ನಿ. ಏನೂ ಅಮೌಂಟ್ ಇಲ್ಲ. ಆದರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಈ ರೆಸಾರ್ಟ್. ನಾವು ಹೋಗಿದ್ದೇ ಬೇರೆ ವಿಷಯಕ್ಕೆ. ನಾವು ಹೋಗಿದ್ದು ಏನಕ್ಕೋ ಅಂತ ಹೋದ್ವಿ. ಅಲ್ಲಿ ಏನೇನೋ ಆಯಿತು. ಕೊನೆಗೆ ರೆಸಾರ್ಟ್‌ಗೆ ಹೋದ್ವಿ. ಜೊತೆಗೆ ಟೈಮ್ ಆಯಿತು. ನಾಳೆಗೆ ಒಂದು ಪೂಜೆ ಇದೆ. ಹಾಗಾಗಿ ನಾವು ಇಲ್ಲೇ ಇದ್ದರೆ ಅಲ್ಲೋಗಿ ರೆಡಿ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾವು ಅಲ್ಲಿ ಜಾಸ್ತಿ ಟೈಮ್ ನಿಂತ್ಕೊಂಡಿಲ್ಲ. ಆದರೆ ನಾವು ನೆಕ್ಸ್ಟ್ ಟೈಮ್ ಖಂಡಿತ ಹೋಗಬೇಕು. ಹೋದರೆ ಮಾತ್ರ ನಾವು ನೈಟು ಆ ಶೋನು ಕೂಡ ಮುಗಿಸ್ಕೊಂಡು ನೋಡಿಕೊಂಡು ಬರ್ತೀವಿ. ಫೀಲ್ ಹೇಗಿದೆ ಅಂತ ಹೇಳಿದ್ರೆ ಏನೋ ಒಂಥರ ಗುಡ್ ಫೀಲ್ ಬರುತ್ತೆ ಇಲ್ಲಿಗೆ ಹೋದರೆ. ಏಕೆಂದರೆ ಅಷ್ಟೇ ಚೆನ್ನಾಗಿ ಮ್ಯೂಸಿಕ್ ಇರುತ್ತೆ. ಸೊ ಸಖತ್ತು ಸೈಲೆಂಟ್ ಇದೆ. ತುಂಬ ದೂರ ದೂರ ಟೇಬಲ್ ಇದೆ. ಒಬ್ರಿಗೊಬ್ರು ಡಿಸ್ಟರ್ಬ್ ಮಾಡಲ್ಲ, ಆ ಥರ ಟೇಬಲನ್ನು ಅರೇಂಜ್ ಮಾಡಿದ್ದಾರೆ. ಹಾಗಾಗಿ ಮತ್ತೆ ನೀವ್ಯಾರಾದರೂ ಲವರ್ಸ್ಗಳು ಹೋಗ್ತೀನಿ ಅಂತ ಹೇಳಿದ್ರೂ ಅಲ್ಲಿ ಪ್ರೈವಸಿ ಇರುತ್ತೆ. ಏನು ತೊಂದರೆ ಇಲ್ಲ. ತುಂಬ ಜನ ಅಂತ ಏನಿಲ್ಲ. ಇಲ್ಲಿ ಫ್ಯಾಮಿಲಿಗೆ, ಲವರ್ಸ್ಗೆ ಪ್ರತಿಯೊಬ್ಬರಿಗೂ ತುಂಬಾ ಚೆನ್ನಾಗಿದೆ ಈ ರೆಸಾರ್ಟ್. ನನಗೆ ಒಂದೇನು ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಅಲ್ಲಿ ನೀಟ್ನೆಸ್. ಅಷ್ಟು ಚೆನ್ನಾಗಿ ಒಳ್ಳೆ ಫಾರಿನಲ್ಲಿರೋ ಥರ ತುಂಬ ನೀಟಾಗಿ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಅದೇ ಇಂಪಾರ್ಟೆಂಟ್ ಅಲ್ವಾ. ಎಲ್ಲಿ ತುಂಬ ನೀಟ್ ಇರುತ್ತೆ ಅಲ್ಲಿ ಒಂಥರ ಚೆನ್ನಾಗಿರುತ್ತೆ. ಎಲ್ಲಿ ಗಲೀಜಿರುತ್ತೆ ಅಲ್ಲಿ ನೋಡೋದಕ್ಕೂ ಇಷ್ಟ ಆಗಲ್ಲ. ಇವಾಗ ಎಲ್ಲ ಕಡೆ ನೀಟ್ನೆಸ್ ಇದ್ದೇ ಇರುತ್ತೆ, ಗಲೀಜ್ ಅಂತ ಎಲ್ಲೂ ಇರಲ್ಲ. ಆದರೆ ಇದು ನೀಟಿಗೆಲ್ಲ ನೀಟ್ ಅನ್ನೋ ಥರ ತುಂಬಾ ಚೆನ್ನಾಗಿ ಇದೆ. ಇಲ್ಲಿ ನಾವು ಹೋಗ್ಬೇಕಾದ್ರೇ ನಾವು ಎಷ್ಟು ಮೆಂಬರ್ಸ್ ಇದ್ದೀವಿ ಅಂತ ಅಲ್ಲಿ ಹೇಳ್ಬೇಕು. ಏಕೆಂದರೆ ನಾವು ಎಷ್ಟು ಮೆಂಬರ್ಸ್ ಇದ್ದೀವಿ ಅಂತ ಹೇಳಿ ಅಲ್ಲಿ ಒಂದು ಟೋಕನ್ ಥರ ಕೊಡ್ತಾರೆ. ನಾವು ಎಷ್ಟು ಜನ ಮೆಂಬರ್ಸ್ ಇರ್ತೀವಿ ಅದ್ರ ತಕ್ಕಾಗಿ ಅವರು ಟೇಬಲನ್ನು ಅರೇಂಜ್ ಮಾಡಿ ಟೋಕನ್ ಕೊಡ್ತಾರೆ. ಹಾಗಾಗಿ ಇಬ್ಬರಿದ್ರೆ ಇಬ್ಬರಿಗೆ ಸಿಗುತ್ತೆ, 6 ಜನ ಇದ್ದರೆ 6 ಜನ, 10 ಜನ ಇದ್ದರೆ 10 ಜನಕ್ಕೂ ಒಂದೇ ಟೇಬಲ್ ಅರೇಂಜ್ ಮಾಡಿ ಕೊಡ್ತಾರೆ. ಅಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ಗೋಬಿ ಎಷ್ಟಿದೆ ಗೊತ್ತಾ? 250 ರೂಪಾಯಿ ಇದೆ. ನನಗಂತೂ ಸಖತ್ತು ಬೇಜಾರಾಯಿತು. ನಾನು ಗೋಬಿ ತಿನ್ನೋಣ ಅಂದ್ಕೊಂಡಿದ್ದೆ. ನಾನಂತೂ ನಾನ್ ವೆಜ್ ತಿನ್ನಲ್ಲ ಅಲ್ಲ, ಗೋಬಿನಾದರೂ ತಿನ್ನೋಣ ಅಂದ್ಕೊಂಡೆ. ಆದರೆ 250 ರೂಪಾಯಿ ಇತ್ತು. ಹಂಗಾಗಿ ನಾನು ಗೋಬಿ ತೊಗೊಳ್ಳಿಲ್ಲ. ನಾನು ಜಸ್ಟ್ ಒಂದು ನೂಡಲ್ಸ್ ತೊಗೊಂಡೆ ಅಷ್ಟೇ. ಮತ್ತು ಒಂದು ಲೆಮನ್ ಟೀ ಕುಡಿದೆ. ಅವರೆಲ್ಲ ಚಿಕನ್ನು, ಬಿಯರು ಏನೇನೋ ತೊಗೊಂಡ್ರಪ್ಪ. ನಾನು ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಗಮನ ಕೊಟ್ಟರೆ ನನಗೂ ತಿನ್ಬೇಕನ್ಸುತ್ತಲ್ವಾ. ಹಾಗಾಗಿ ನಾನಂತೂ ತಿನ್ನೋದಿಲ್ಲ. ನಾನು ಕಾರ್ತಿಕ ಮಾಸ ಮುಗಿಯೋವರೆಗೂ ನಾನ್ ವೆಜ್ ತಿನ್ನಲ್ಲ.
ಬಟ್ಟು ನಾನ್ ವೆಜ್ ತಿನ್ನೋ ಟೈಮಲ್ಲಿ ಹೋಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅಲ್ಲಿ ನೋಡಿ ನೀರಲ್ಲಿ ಎಷ್ಟು ಮೀನುಗಳಿದೆ. ಆ ಮೀನ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಅಲ್ಲಿ ವಿಡಿಯೋ ಮಾಡೋದಕ್ಕೂ ಸಖತ್ತಾಗಿದೆ. ರೆಸಾರ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್. ಯಾರೆಲ್ಲ ಹೋಗ್ಬೇಕು ಅನ್ಕೋತೀರಾ ಹೋಗ್ ಬನ್ನಿ. ಬಟ್ ಊಟ ಕಾಸ್ಟ್ಲಿ ಇದೆ, ಊಟ ಮಾತ್ರ ಟೇಸ್ಟ್ ಅಂತೂ ಇಲ್ಲ. ರೆಸಾರ್ಟು ನೋಡೋದಕ್ಕೆ ಮಸ್ತ್, ಬಟ್ ಊಟ ಚೆನ್ನಾಗಿಲ್ಲ. ಜೊತೆಗೆ ಇಲ್ಲೆಲ್ಲಾರು ಜಾಸ್ತಿ ಫ್ಯಾಮಿಲಿ ಬಂದಿದ್ದಾರೆ ಅನ್ನೋದು ತುಂಬಾ ರೇಯರ್. ಇಲ್ಲೆಲ್ಲ ಜಾಸ್ತಿ ಹುಡುಗ ಹುಡುಗಿ ಅಂದ್ರೆ ಲವರ್ಸೇ ಬಂದಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಪೇರ್ಸ್ ಬಂದಿದ್ದಾರೆ. ಫ್ಯಾಮಿಲಿ ತುಂಬಾ ಕಡಿಮೆನೇ ಇದೆ. ಬಟ್ ಫೋಟೋ ತೆಕ್ಕೊಳ್ಳೋದಿಕ್ಕಂತೂ ತುಂಬಾನೇ ಚೆನ್ನಾಗಿದೆ. ನೈಟಲ್ಲಿ ಫೋಟೋ ಚೆನ್ನಾಗಿ ಬರುತ್ತಾ ಅಂತ ನೀವು ಕೇಳೋದಾದ್ರೆ, ನೈಟಲ್ಲೂ ಕೂಡ ಫೋಟೋಸ್ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಲೈಟ್ ಎಲ್ಲ ಅಷ್ಟು ಚೆನ್ನಾಗಿದೆ ಅಲ್ಲ, ಹಾಗಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಜೊತೆಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿ ಸಲ ಹೇಳ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಜೊತೆಗೆ ಥ್ಯಾಂಕ್ ಯು ಸೋ ಮಚ್.